ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಮಾತನಾಡೋದು ಜೀವನವನ್ನು ಬದಲಾಯಿಸುವ ಒಂದು ಮಹತ್ವದ ವಿಷಯ, ಹಣವಂತನಾಗಿಸುವ ಅಭ್ಯಾಸಗಳು. ನಾವು ರಿಚ್ ಆಗಬೇಕಂದ್ರೆ ಯಾವೆಲ್ಲ ಹ್ಯಾಬಿಟ್ಸ್ ನಮ್ಮ ಹತ್ರ ಇರಬೇಕು, ಯಾವೆಲ್ಲ ಅಭ್ಯಾಸಗಳನ್ನು ನಾವು ರೂಢಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಹೌದು, ಹಣವಂತರಾಗೋದು ಲಕ್ನಿಂದ ಆಗೋದಿಲ್ಲ, ಅಥವಾ ಒಂದು ದಿನದಲ್ಲೋ ಅಥವಾ ಒಂದು ರಾತ್ರಿನಲ್ಲೋ ಆಗೋದಿಲ್ಲ. ಆದರೆ ಪ್ರತಿದಿನ ನಾವು ಮಾಡುವ ಸಣ್ಣ ಸಣ್ಣ ಅಭ್ಯಾಸಗಳಿಂದಲೇ ಖಂಡಿತ ನಾವು ಧನವಂತರಾಗುತ್ತೇವೆ. ಈಗ ನೀವು ಕೇಳ್ಬೋದು, ಮೇಡಮ್, ನಾನು ಈಗ ಸಾಮಾನ್ಯ ಜೀವನ ನಡೆಸ್ತಾ ಇದ್ದೀನಿ, ನಾನು ಸಹ ರಿಚ್ ಆಗೋಕ್ಕೆ ಸಾಧ್ಯನಾ ಅಂತ. ಉತ್ತರ 100% ಸಾಧ್ಯ ಆಗುತ್ತೆ. ಆದರೆ ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಿಸಬೇಕಷ್ಟೇ. ಮೊದಲು ನೀವು ಮಾಡಬೇಕಾಗಿರೋದು ನಿಮ್ಮ ಒಂದು ಹ್ಯಾಬಿಟ್ಸ್ ಚೇಂಜ್ ಮಾಡಬೇಕು. ಇಂದು ನಾನು ನಿಮಗೆ ಹೇಳೋದು ಹಣವಂತರಾಗೋ ಅಂಥ 10 ಪವರ್ಫುಲ್ ಹ್ಯಾಬಿಟ್ಸ್, ನಿಮ್ಮ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಆ್ಯಂಡ್ ಸಿಂಪಲ್ ಸ್ಟೆಪ್ಸ್ ಯು ಕ್ಯಾನ್ ಸ್ಟಾರ್ಟ್ ಟುಡೇ. ಸ್ನೇಹಿತರೆ, ಹ್ಯಾಬಿಟ್ ನಂಬರ್ 1, ಸ್ಪಷ್ಟ ಗುರಿ ಅಂದರೆ ಕ್ಲಿಯರ್ ಫೈನಾನ್ಷಿಯಲ್ ಗೋಲ್. ಹಣವಂತನಾಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ, ಕೋಟ್ಯಾಧೀಶ್ವರನಾಗಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಆ ಒಂದು ಹಣ ಅನ್ನೋದು ಎಷ್ಟು ಮೊತ್ತ, ಎಷ್ಟು ಅಮೌಂಟ್ ಅನ್ನೋದು, ಒಂದು ಸ್ಪಷ್ಟ ಗುರಿ ಅನ್ನೋದು ನಮ್ಮಲ್ಲಿ ಇರೋದಿಲ್ಲ. ಹಣವಂತನಾಗಬೇಕಂದ್ರೆ ಮೊದಲು ನಿಮ್ಮ ಬಳಿ ಒಂದು ಸ್ಪಷ್ಟ ಗುರಿ ಅನ್ನೋದು ಇರಬೇಕು, ಗೋಲ್ ಅನ್ನೋದು ಇರಬೇಕು. ನನಗೆ ತುಂಬ ಹಣ ಬೇಕು ಅಂತ ನಾವೆಲ್ಲ ಹೇಳ್ತೀವಿ. ಮಿಡ್ಲ್ ಕ್ಲಾಸ್ ಜನ ಏನು ಹೇಳ್ತೀವಿ, ತುಂಬ ಹಣ ಬೇಕು, ತುಂಬ ಹಣ ಸಂಪಾದನೆ ಮಾಡಬೇಕು. ಇದು ಗುರಿ ಅಲ್ಲ. ಹಣ ನಿನಗೆ ಬೇಕಾಗಿದೆ ಅಷ್ಟೇ, ಬಟ್ ಇದು ಯಾವುದೇ ರೀತಿ ನಿನ್ನ ಒಂದು ಗುರಿ ಅಲ್ಲ. ಗುರಿ ಅಂದರೆ ಏನು ಗೊತ್ತಾ, 5 ವರ್ಷದಲ್ಲಿ ಖಂಡಿತವಾಗೂ ನಾನು 1 ಕೋಟಿ ಸಂಪಾದಿಸಲೇಬೇಕು, ಹೇಗಾದರೂ ಮಾಡಿ ಕಷ್ಟಪಟ್ಟು ಅಥವಾ ನನ್ನ ಒಂದು ನಾಲೆಜ್ನ ಯೂಸ್ ಮಾಡಿ 5 ಇಯರ್ಸಲ್ಲಿ ನಾನು 1 ಕೋರ್ನ ರೀಚ್ ಆಗಲೇಬೇಕು. ಇದು ಗುರಿ ಅಂದರೆ ಸ್ಪಷ್ಟವಾಗಿರಬೇಕು. ನಿಮಗೆ ಎಷ್ಟು ಅವಧಿ ಒಳಗಡೆ ಎಷ್ಟು ಹಣ ಸಂಪಾದನೆ ಮಾಡಬೇಕು, ನಿಮ್ಮ ವೆಲ್ತ್ ಎಷ್ಟು ಕ್ರಿಯೇಟ್ ಮಾಡಬೇಕು ಅನ್ನೋದೇ ಒಂದು ಸ್ಪಷ್ಟ ಗುರಿ. ನೀವು ಎಷ್ಟು ಹಣ ಬೇಕು, ಯಾವ ಸಮಯದಲ್ಲಿ ಬೇಕು, ಎಷ್ಟು ಟೈಮ್ ಒಳಗಡೆ ಆ ಒಂದು ವೆಲ್ತ್ನ, ಆ ಒಂದು ಅಮೌಂಟ್ನ ರೀಚ್ ಆಗಬೇಕು, ಈ ರೀತಿ ಒಂದು ಸ್ಪಷ್ಟ ಗುರಿ ಇರಬೇಕು ನಿಮ್ಮ ಜೀವನದಲ್ಲಿ. ಗುರಿ ಇಲ್ಲದೆ ಜೀವನ ಒಂದು ಡೈರೆಕ್ಷನ್ ಇಲ್ಲದ ವಾಹನ ಥರ. ಯಾವುದೇ ರೀತಿ ಒಂದು ಡೈರೆಕ್ಷನ್ ಇಲ್ಲದೆ ಸುಮ್ಮನೆ ರೋಡ್ ಇದೆ, ನಾವು ಚಲಿಸ್ತಾ ಇದ್ದೀವಿ ಅನ್ನೋ ಒಂದು ವಾಹನ ಥರ ನಮ್ಮ ಜೀವನ ಆಗುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಬ್ಬನು ತಿಂಗಳಿಗೆ 20,000 ಸಂಪಾದಿಸ್ತಾನೆ. ಅವನು ಯೋಚನೆ ಮಾಡ್ತಾನೆ, ಅಂದರೆ ಒಂದು ಪ್ಲ್ಯಾನ್ ಮಾಡ್ತಾನೆ. ಪ್ರತಿ ತಿಂಗಳು ಖಂಡಿತ 5,000ನ ಇನ್ವೆಸ್ಟ್ ಮಾಡಲೇಬೇಕು ಅಂತ ಪ್ರತಿ ತಿಂಗಳು ಅವನು 5,000ನ ತಪ್ಪದೆ ಇನ್ವೆಸ್ಟ್ ಮಾಡ್ತಾರೆ. 5 ವರ್ಷದಲ್ಲಿ ಅವನ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪೊಸಿಷನ್ಗೆ ಹೋಗ್ತಾನೆ. ಅವನ ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ಇದೇ ಒಂದು ಫೈನಾನ್ಷಿಯಲ್ ಸ್ಪಷ್ಟ ಗುರಿ, ಅಂದರೆ ಫೈನಾನ್ಷಿಯಲ್ ಗುರಿ ಇರಬೇಕು. ಸ್ನೇಹಿತರೆ, ನಂಬರ್ 2, ಆದಾಯಕ್ಕಿಂತ ಕಡಿಮೆ ಖರ್ಚು. ಲಿವ್ ಬಿಲೋ ಯುವರ್ ನೀಡ್ಸ್. ಹಣವಂತರಾಗಬೇಕು ಅಂದರೆ ಮೊದಲು ಉಳಿಸೋದನ್ನು ಕಲಿಬೇಕು. ಯಾವತ್ತು ನಿಮಗೆ ಉಳಿತಾಯದ ಅಭ್ಯಾಸ ಹೆಚ್ಚಾಗುತ್ತೋ ಆಟೋಮೆಟಿಕ್ಕಾಗಿ ನೀವು ಹೂಡಿಕೆಯನ್ನು ಮಾಡೋದಕ್ಕೂ ಶುರು ಮಾಡ್ತೀರ. ಆಗ ಮಾತ್ರ ನೀವು ಶ್ರೀಮಂತರ ಹಾದಿಯಲ್ಲಿ ನಡೀತಾ ಇದ್ದೀರ ಅಂತ ಅರ್ಥ. ಇದು ಬಹಳ ಜನ ಮಾಡೋ ತಪ್ಪು. ನಮ್ಮಂಥ ನಿಮ್ಮಂಥ ಮಿಡ್ಲ್ ಕ್ಲಾಸ್ ಜನ, ಸಾಮಾನ್ಯ ಜನರು ಮಾಡಿರ್ತಕ್ಕಂಥ ದೊಡ್ಡ ತಪ್ಪೇನೆಂದರೆ, ಸ್ಯಾಲ್ರಿ ಬಂದ ತಕ್ಷಣ ನಾವು ಖರ್ಚು ಮಾಡ್ತೀವಿ. ಸ್ಯಾಲ್ರಿ ಬಂದ ತಕ್ಷಣ ನಮ್ಮ ಎಲ್ಲ ಖರ್ಚು ಮುಗಿಸಿ ನಂತರ ಉಳಿದರೆ ಮಾತ್ರ ನಾವು ಸೇವ್ ಮಾಡ್ತೀವಿ. ಹಣ ನಮ್ಮ ಕೈಯಲ್ಲಿ ಉಳಿದರೆ ಮಾತ್ರ ಸೇವ್ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಇದು ದೊಡ್ಡ ತಪ್ಪು. ಫಸ್ಟ್ ಸೇವ್ ಮಾಡಬೇಕು, ಅನಂತರ ನಮ್ಮ ಅಮೌಂಟ್ನ ಖರ್ಚು ಮಾಡಬೇಕು. ಸೆಕೆಂಡ್, EMI ಜೀವನ. ಇವಾಗ EMIಲಿ ಈಸಿಯಾಗಿ ಎಲ್ಲರಿಗೂ EMI ಸಿಗುತ್ತೆ. EMIಯಲ್ಲಿ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಕೊಳ್ಳ್ಕೊಳ್ತೀವಿ. ಅದಕ್ಕೆ ಜೀವನ ಪೂರ್ತಿ EMI ಕಟ್ತಾನೆ ಜೀವನ ಸಾಗಿಸ್ತೀವಿ. ಆ್ಯಂಡ್ 3ನೇದು, ಶೋ ಆಫ್ ಲೈಫ್ ಸ್ಟೈಲ್. ಅಂದರೆ ಈಗಿನ ನಮ್ಮ ಒಂದು ಮೆಂಟಾಲಿಟಿ ಯಾವ ರೀತಿ ಇದೆ ಅಂದರೆ, ನಮ್ಮ ಒಂದು ಆದಾಯಕ್ಕೆ ತಕ್ಕಂತೆ, ನಮ್ಮ ಒಂದು ಅವಶ್ಯಕತೆಗೆ ತಕ್ಕಂತೆ
ನಾವು ಬದುಕೋದನ್ನು ಬಿಟ್ಟು ಬೇರೆ ಅವರಿಗೆ ತೋರಿಸೋದಕ್ಕೋಸ್ಕರ, ಬೇರೆ ಅವರಿಗೆ ಲೈಫ್ ಸ್ಟೈಲ್ನ ಶೋ ಆಫ್ ಮಾಡೋದಕ್ಕೋಸ್ಕರನೇ ತುಂಬ ಜನ ಬದುಕ್ತಾ ಇದ್ದೀವಿ. ಇದರಿಂದ ಅವ್ರಿಗೆ ಯಾವುದೇ ರೀತಿ ನಷ್ಟ ಇಲ್ಲ. ನೀವು ಯಾವ ರೀತಿ ಬಟ್ಟೆ ಹಾಕಿದ್ರು, ಯಾವ ರೀತಿ ಇದು ಮಾಡಿದ್ರು, ಅವ್ರು ಏನೋ ಒಂದು ಅಂದ್ಕೊಳ್ತಾನೆ ಇರ್ತಾರೆ. ಲಾಸ್ ಆಗೋದು ನಮಗೆ. ನಮ್ಮ ಒಂದು ಫೈನಾನ್ಷಿಯಲ್ ಸಿಚುವೇಶನ್ ತುಂಬ ಹದಗೆಟ್ಟುತ್ತೆ. ನಾವು ಡೆಪ್ ಟ್ರ್ಯಾಪ್ನಲ್ಲಿ ಬೀಳ್ತಾ ಇರ್ತೀವಿ. ಬಟ್ ರಿಚ್ ಪೀಪಲ್ ಏನು ಮಾಡ್ತಾರೆ ಗೊತ್ತಾ? ಮೊದಲು ಸೇವ್ ಮಾಡ್ತಾರೆ. ಅವ್ರಿಗೆ ಬರ್ತಕ್ಕಂಥ ಎಷ್ಟೇ ಆದಾಯ ಇರ್ಬೋದು, ಅವರ ಆದಾಯ ದೊಡ್ಡದ ಚಿಕ್ಕದ ಅಂತ ನೋಡಲ್ಲ. ಬಂದಿರ್ತಕ್ಕಂಥ ಆದಾಯದಲ್ಲಿ ಮೊದಲು ಅವರು ಸೇವ್ ಮಾಡ್ತಾರೆ. ಉಳಿದ ನಂತರ ಖರ್ಚು ಮಾಡ್ತಾರೆ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಖರ್ಚು ಮಾಡ್ತಾರೆ. ರೂಲ್ ಏನಪ್ಪ ಅಂದರೆ, ಇದರಲ್ಲಿ ಇನ್ಕಮ್ ಮೈನಸ್ ಸೇವಿಂಗ್ಸ್ ಈಕ್ವಲ್ ಟು ಎಕ್ಸ್ಪೆನ್ಸಸ್. ಅಂದರೆ ಅವರ ರೂಲ್ ಏನಂದರೆ, ನಮಗೆ ಬರ್ತಕ್ಕಂಥ ಒಂದು ಇನ್ಕಮಲ್ಲಿ ಫಸ್ಟು ಸೇವಿಂಗ್ಸ್ನ ತೆಗಿಬೇಕು, ಉಳಿದಿರೋದನ್ನು ಎಕ್ಸ್ಪೆನ್ಸ್ಗೆ ಯೂಸ್ ಮಾಡಬೇಕು. ಇದು ಒಂದು ರಿಚ್ ಮೈಂಡ್ಸೆಟ್. ನಮ್ಮ ಒಂದು ಪೂರ್ ಮೈಂಡ್ಸೆಟ್ ಏನಿದೆಪ್ಪ ಅಂದರೆ, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಕ್ವಲ್ ಟು ಸೇವಿಂಗ್. ಅಂದರೆ ಮಿಕ್ಕಿದ್ರೆ ಸೇವ್ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಈ ರೀತಿ ಒಂದು ಜೀವನದಲ್ಲಿ ಬದುಕ್ತಾ ಇದ್ದೀವಿ. ಸ್ನೇಹಿತರೆ, ಹ್ಯಾಬಿಟ್ ನಂಬರ್ 3, ಹೂಡಿಕೆ ಮಾಡುವ ಅಭ್ಯಾಸ, ಇನ್ವೆಸ್ಟಿಂಗ್ ಹ್ಯಾಬಿಟ್. ನಾವು ಜೀವನದಲ್ಲಿ ಹಣವಂತರಾಗಬೇಕು, ಶ್ರೀಮಂತಿಕೆಯಿಂದ ಬದುಕಬೇಕಂದ್ರೆ, ನಾವು ಒಂದು ರಿಚ್ ಪೀಪಲ್ಸ್ ಆಗಬೇಕಂದ್ರೆ ಖಂಡಿತ ಈ ಒಂದು ಹೂಡಿಕೆ ಅಭ್ಯಾಸ ಅನ್ನೋದು ಇರಲೇಬೇಕು. ನಮ್ಮ ಒಂದು ಅಮೌಂಟ್ನ ಬರೀ ಸೇವ್ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಇನ್ವೆಸ್ಟ್ ಮಾಡಲೇಬೇಕು. ಇನ್ವೆಸ್ಟ್ ಮಾಡಬೇಕಂದ್ರೆ ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್, PPF, ಗೋಲ್ಡ್, ಈ ರೀತಿ ನಾನಾ ಇನ್ಸ್ಟ್ರೂಮೆಂಟ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ನಿಮಗೆ ಅದರ ಬಗ್ಗೆ ನಾಲೆಜ್ ಇರಬೇಕು, ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವುದೇ ರೀತಿ ಬ್ಲೈಂಡ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಯಾವಾಗ ನೀವು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತೀರೋ, ಆವಾಗ ಹಣಕ್ಕಾಗಿ ನೀವು ಕೆಲಸ ಮಾಡೋದು ಬಿಟ್ಟು ಹಣನೇ ನಿಮಗಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಯಾವಾಗ ಹಣ ನಮಗಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೋ ಆವಾಗನೇ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ. ಇಲ್ಲಾಂದರೆ ಜೀವನ ಪೂರ್ತಿ ಹಣಕ್ಕಾಗಿ ನಾವು ದುಡ್ಕೊಂಡಿರಬೇಕಾಗುತ್ತಷ್ಟೇ. ಎಕ್ಸಾಂಪಲ್ಗೆ 5,000 ಪರ್ ಮಂತ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಹೂಡಿಕೆ ಮಾಡಿದ್ರು, 5,000 ಹೂಡಿಕೆ ಮಾಡಿದ್ರೆ 15 ವರ್ಷದಲ್ಲಿ ಅದೊಂದು ದೊಡ್ಡ ವೆಲ್ತಾಗಿ ಕ್ರಿಯೇಟ್ ಆಗುತ್ತೆ. ಸಣ್ಣ ಅಮೌಂಟೇ, 5,000 ಅನ್ನೋದು ಸಣ್ಣ ಮೊತ್ತದ ಅಮೌಂಟು. ಒಂದು ಶಾಪಿಂಗ್ ಮಂತ್ಲಿ ಒಂದು ಶಾಪಿಂಗ್ ಅಥವಾ ಒಂದು ಟ್ರಿಪ್ ಹೋದರೆ ಖರ್ಚು ಮಾಡ್ತೀವಿ ಇವಾಗೆಲ್ಲ ಕಾಮನ್ನಾಗಿ. ಬಟ್ ಈ ಸಣ್ಣ ಅಮೌಂಟೇ ಮಂತ್ಲಿ ಕನ್ಸಿಸ್ಟೆಂಟಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10-15 ವರ್ಷದಲ್ಲಿ ನಿಮಗೊಂದು ಹ್ಯೂಜ್ ವೆಲ್ತ್ನ ಕ್ರಿಯೇಟ್ ಮಾಡುತ್ತೆ. ಈ ಒಂದು ಫಾರ್ಮುಲಾ ಏನಪ್ಪ ಅಂದರೆ, ಇನ್ವೆಸ್ಟ್ಮೆಂಟಲ್ಲಿ ಟೈಮ್ ಪ್ಲಸ್ ಕಾಂಪೌಂಡ್ ಈಕ್ವಲ್ ಟು ವೆಲ್ತ್. ಅಂದರೆ ನೀವೆಷ್ಟು ಟೈಮ್ ಕೊಡ್ತೀರೋ ಅಷ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಡ್ ಆಗಿ ನಿಮಗೆ ಒಂದು ದೊಡ್ಡ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಹ್ಯಾಬಿಟ್ ನಂಬರ್ 4, ನಿರಂತರ ಕಲಿಕೆ. ಅಂದರೆ ಕಂಟಿನ್ಯೂಸ್ ಲರ್ನಿಂಗ್ ಇರಬೇಕು. ನಮ್ಮ ಜನ ಏನು ಮಾಡ್ತೀವಿ, ಎಜುಕೇಷನ್ ಮುಗಿದಿದ ತಕ್ಷಣ ನನ್ನ ಒಂದು ಕಲಿಕೆ ಅಲ್ಲಿಗೆ ಮುಗೀತು ಅಂತ ಥಿಂಕ್ ಮಾಡ್ತೀವಿ. ಇನ್ನೇನಿದ್ರೂ ನಾವೊಂದು 8 ಅವರ್ಸ್ ಅಥವಾ 12 ಅವರ್ಸ್ ವರ್ಕ್ ಮಾಡಬೇಕು, ಬಂದಿರತಕ್ಕಂಥ ಸ್ಯಾಲ್ರಿನಲ್ಲಿ ಜೀವನ ಸಾಗಿಸ್ಬೇಕು. ಇದು ನಮ್ಮಲ್ಲಿರ್ತಕ್ಕಂಥ ಒಂದು ಮೇನ್ ಮೆಂಟಾಲಿಟಿ. ಬಟ್ ನಮ್ಮಲ್ಲಿ ಬೆಳೆಸಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಹ್ಯಾಬಿಟ್ ಏನಂದರೆ ಕಂಟಿನ್ಯೂಸ್ ಲರ್ನಿಂಗ್, ಲೈಫ್ ಲಾಂಗ್ ಲರ್ನರ್ ಆಗಿರ್ಬೇಕು ನಾವು. ರಿಚ್ ಪೀಪಲ್ ಎಲ್ಲ ನೆವರ್ ಸ್ಟಾಪ್ ಲರ್ನಿಂಗ್. ಅವ್ರು ಯಾವತ್ತೂ ಕಲಿಯೋದಕ್ಕೆ ಸ್ಟಾಪ್ ಮಾಡೋದೇ ಇಲ್ಲ. ಪ್ರತಿದಿನ ಅವ್ರು ಯಾವುದೋ ಒಂದು ವಿಷಯದ ಬಗ್ಗೆ, ಫೈನಾನ್ಸಸ್ ಇರ್ಬೋದು ಅಥವಾ ಇನ್ನೊಂದು ಬೇರೆ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರದ ಬಗ್ಗೆ ಅವರು ಕಲಿಯೋದಕ್ಕೆ ಶುರು ಮಾಡ್ತಾರೆ. ಒಳ್ಳೆ ಬುಕ್ಸ್ ಓದ್ತಾರೆ, ಅವರ ಒಂದು ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಕಿಲ್ಸ್ ಬಿಸ್ನೆಸ್ಸಲ್ಲಿರ್ಬೋದು ಅಥವಾ ಒಂದು ಲೈಫಲ್ಲಿ ಅವರ ಒಂದು ಕೆಲಸದಲ್ಲಿರ್ಬೋದು, ಈ ರೀತಿ ಇನ್ವೆಸ್ಟ್ಮೆಂಟಲ್ಲಿರ್ಬೋದು, ಯಾವುದೇ ರೀತಿ ಇರ್ಬೋದು, ಅವ್ರಿಗೆ ಯಾವ ಒಂದು ವಿಚಾರದ ಬಗ್ಗೆ ಬೇಕೋ ಆ ಒಂದು ಸ್ಕಿಲ್ಸ್ನ ಅವರು ಇಂಪ್ರೂವ್ ಮಾಡ್ತಾರೆ. ಅವರು ಒಂದು ಹೊಸ ಆಪರ್ಚುನಿಟೀಸ್ನ ಹುಡುಕ್ತಾರೆ, ಹೊಸ ಆಪರ್ಚುನಿಟೀಸ್ನ ಹುಡುಕ್ತಾರೆ. ಅವರು ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ, ಬೆಳೆಯೋದಕ್ಕೆ ಅವರೊಂದು ಹೊಸ ಅವಕಾಶಗಳನ್ನು ಹುಡುಕ್ತಾರೆ. ಬಟ್ ಪೂರ್ ಮೈಂಡ್ಸೆಟ್ ನಾವೇನು ಹೇಳ್ತೀವಿ ಗೊತ್ತಾ, ನಮಗೆ ಗೊತ್ತಿರೋದು ಸಾಕು, ನನಗೆಲ್ಲ ಗೊತ್ತು, ನಮ್ಗೆ ಗೊತ್ತಿರೋದು ಸಾಕು, ನಾವೊಂದು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀವಿ ಅದೇ ಸಾಕು, ಎಲ್ಲೋ ಒಂದು ಕಡೆ ಜಾಬ್ ಸಿಕ್ಕಿದೆ ಅದೇ ಸಾಕು, ಸ್ಯಾಲ್ರಿ ಬರ್ತಾಯಿದೆ ಇಷ್ಟೇ ಸ್ಯಾಲ್ರಿ ಸಾಕು. ಇದು ನಮ್ಮ ಒಂದು ಪೂರ್ ಮೈಂಡ್ಸೆಟ್.
ಯಾವತ್ತು ನಾವು ಈ ಒಂದು ಮೈಂಡ್ಸೆಟ್ಟಿಂದ ಈ ಒಂದು ಕಲಿಕೆ ಬಗ್ಗೆ ಹೆಜ್ಜೆ ಇಡ್ತೀವೋ ಆವಾಗೇ ನಮ್ಮ ಒಂದು ಜೀವನ ಬದಲಾಗುತ್ತೆ. ದ ಮೋರ್ ಯು ಲರ್ನ್ ದ ಮೋರ್ ಯು ಅರ್ನ್ ಅಂತ ಹೇಳ್ತಾರೆ. ನಾವೆಷ್ಟು ಕಲಿತರೆ ಅಷ್ಟು ನಾವು ಅರ್ನ್ ಮಾಡ್ಬೋದಂತಾರೆ. ರಿಚ್ ಮೈಂಡ್ಸೆಟ್ ನಾನು ಇನ್ನೂ ಕಲಿಬೇಕು ಅಂತಾರೆ. ಅವರೆಷ್ಟೇ ಗೊತ್ತಿರಲಿ, ಬಿಲ್ ಗೇಟ್ಸ್ ತಗೊಳ್ಳಿ, ವಾರೆನ್ ಬಫೆಟ್ ತಗೊಳ್ಳಿ, ದೊಡ್ಡ ದೊಡ್ಡ ಶ್ರೀಮಂತರನ್ನು ತಗೊಳ್ಳಿ, ಅವರೆಷ್ಟೇ ರಿಚ್ ಆಗಿದ್ದರು, ಎಷ್ಟೇ ಸಕ್ಸಸ್ಫುಲ್ ವ್ಯಕ್ತಿ ಆಗಿದ್ದರು, ಪ್ರತಿದಿನ ಅವರಿಗಾಗಿ ಒಂದು 5 ನಿಮಿಷ 10 ನಿಮಿಷ ಹೊಸ ಹೊಸ ಸ್ಕಿಲ್ಸ್ನ ಕಲಿತಾರೆ. ಇದೇ ಅವ್ರಿಗೂ ನಮಗೂ ಇರೋ ತುಂಬ ದೊಡ್ಡ ಡಿಫ್ರೆಂಟ್. ಅಂದರೆ ಸ್ನೇಹಿತರೆ, ಹ್ಯಾಬಿಟ್ ನಂಬರ್ 5 ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದರೆ ಏನು? ಡಿಸಿಪ್ಲಿನ್ ಇಲ್ಲದೆ, ಶಿಸ್ತು ಅನ್ನೋದಿಲ್ಲದೆ ಸಕ್ಸಸ್ ಅನ್ನೋದು ಖಂಡಿತ ಇಲ್ಲ. ಡೈಲಿ ರುಟೀನ್ ಅಂದರೆ ನಾವು ಮಾಡೋ ಒಂದು ಹ್ಯಾಬಿಟ್ಸ್. ಇವಾಗ ಏನೆಲ್ಲ ಹ್ಯಾಬಿಟ್ಸ್ ಹೇಳಿದ್ವಾ, ಇದು ಡೈಲಿ ರುಟೀನ್ ಆಗಿರಬೇಕು. ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ಒಂದು ಮೋಟಿವೇಶನ್ ವೀಡಿಯೋಸ್ ನೋಡಿದ್ವಿ ಅಥವಾ ಒಂದು ಮೋಟಿವೇಶನ್ ಬುಕ್ ಓದ್ವಿ, ಆ ದಿನ ಪೂರ್ತಿ ನಾವು ನಮ್ಮ ಒಂದು ವರ್ಕ್ಗೋಸ್ಕರ 8 ಅವರ್ಸ್ ಕೆಲಸ ಮಾಡ್ತೀವಿ ಅಥವಾ 12 ಅವರ್ಸು ಸಹ ಕೆಲಸ ಮಾಡ್ತಾರೆ ಕೆಲವರು. ಒಂದು ದಿನ ಕೆಲಸ ಮಾಡ್ತಾರೆ, 2ನೇ ದಿನ ಕೆಲಸ, 3ನೇ ದಿನ ಅದನ್ನು ಕಂಪ್ಲೀಟ್ಲಿ ಬಿಟ್ಬಿಡ್ತಾರೆ. ಆ ರೀತಿ ಇರಬಾರ್ದು. ನಾವು ಮಾಡೋ ಚಿಕ್ಕ ಚಿಕ್ಕ ಸಣ್ಣ ಅಭ್ಯಾಸನೇ ಇರ್ಬೋದು, ಬಟ್ ಡೈಲಿ ರುಟೀನ್ ಇರಬೇಕು. ಡೈಲಿ ಪ್ರತಿದಿನ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಅನ್ನೋದು ಕನ್ಸಿಸ್ಟೆನ್ಸಿ ಇರಬೇಕು. ಇನ್ವೆಸ್ಟ್ಮೆಂಟಲ್ಲೂ ಸಹ, ಹೂಡಿಕೆನಲ್ಲೂ ಸಹ ಕನ್ಸಿಸ್ಟೆನ್ಸಿ ಅನ್ನೋದಿರಬೇಕು. 1 ತಿಂಗಳು 6 ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ರಿಚ್ ಆಗಿಲ್ಲ, ನನಗೆ ಇದ್ರ ಕಡೆಯಿಂದ ಯಾವುದೇ ರೀತಿ ಒಳ್ಳೆ ಫಲಿತಾಂಶ ಸಿಕ್ಕಿಲ್ಲ ಅಂತ ಬಿಡಬಾರ್ದು. ಕನ್ಸಿಸ್ಟೆಂಟಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ವಾರೆನ್ ಬಫೆಟ್ ಅವರು ತಮ್ಮ 11ನೇ ವಯಸ್ಸಿಗೆ ಇನ್ವೆಸ್ಟ್ಮೆಂಟ್ನ ಶುರು ಮಾಡಿದ್ರು. ಅವ್ರಿಗೆ ಇವಾಗ ಸುಮಾರು 95 ವರ್ಷ ಮೇಲ್ಪಟ್ಟಿದೆ. ಇವತ್ತು ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ. ಅವರ ಒಂದು ಇನ್ವೆಸ್ಟ್ಮೆಂಟ್ ಕಾರಣವೇ ಅವರ ಒಂದು ಟೈಮ್ ಪೀರಿಯಡ್. ಅಷ್ಟು ಬೇಗ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಅದರಿಂದನೇ ಅವರು ಇವಾಗ ಒಂದು ರಿಚ್ ಪರ್ಸನ್ ಆಗಿದ್ದಾರೆ, ಗ್ರೇಟ್ ಲೆಜೆಂಡ್ರಿ ಇನ್ವೆಸ್ಟರ್ ಆಗಿದ್ದಾರೆ. ನಾವು ಸಹ ಅಷ್ಟೇ ಕನ್ಸಿಸ್ಟೆಂಟಿಯಾಗಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ್ಯಂಡ್ ನೋ ಎಕ್ಸ್ಕ್ಯೂಸ್ ಕೊಡೋದ್ರಲ್ಲಿ ನಾವು ಮೇಲೆ ಇರ್ತೀವಿ. ಎಲ್ಲದಕ್ಕಿಂತ ಫಸ್ಟ್ ಟಾಪಲ್ಲಿ ಇರ್ತೀವಿ ನಾವು. ಯಾಕಂದರೆ ಯಾವುದೋ ಒಂದು ಎಕ್ಸ್ಕ್ಯೂಸ್ ಹೇಳೋದು, ಇವತ್ತು ಹುಷಾರಿಲ್ಲ ಅಥವಾ ಇವತ್ತೊಂದು ಟಯರ್ಡ್ ಆಯಿತು, ವರ್ಕ್ ಜಾಸ್ತಿ ಇತ್ತು ಆಫೀಸಲ್ಲಿ, ಇದೆಲ್ಲ ಹೇಳ್ತೀವಿ. ಎಲ್ಲ ಎಕ್ಸ್ಕ್ಯೂಸ್ ಹೇಳಿ ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸನ ಮಾಡೋದಿಲ್ಲ. ಮೋಟಿವೇಶನ್ ಅನ್ನೋದು ಟೆಂಪ್ರವರಿ. ನೀವು ಬೇರೆಯವ್ರ ಕಡೆಯಿಂದ ಮೋಟಿವೇಶನ್ ತೊಗೊಂಡು ನೀವು ವರ್ಕ್ನ ಸ್ಟಾರ್ಟ್ ಮಾಡಿದ್ರಿ ಅಥವಾ ಒಂದು ಸ್ಕಿಲ್ನ ಕಲಿಯೋಕ್ಕೆ ಶುರು ಮಾಡಿದ್ರಿ ಅಂದರೆ ಅದು ಟೆಂಪ್ರವರಿ. ಅದು 1 ಡೇ ಅಥವಾ 1 ವೀಕ್ ಅಥವಾ 1 ಅವರ್ ಕೆಲಸ ಮಾಡುತ್ತಷ್ಟೇ. ಬಟ್ ಯಾವತ್ತು ನಿಮ್ಮಲ್ಲಿ ಡಿಸಿಪ್ಲಿನ್ ಬರುತ್ತೆ, ನಾನು ಪ್ರತಿದಿನ ನನಗಾಗಿ ಒಂದು 1/2 ಅವರ್ 1 ಅವರ್ ವರ್ಕ್ ಮಾಡಬೇಕು ಅನ್ನೋ ಡಿಸಿಪ್ಲಿನ್ ನಿಮ್ಮಲ್ಲಿ ಯಾವಾಗ ಬರುತ್ತೋ ಅದು ಖಂಡಿತ ಪರ್ಮನೆಂಟ್ ಆಗಿರುತ್ತೆ. ನಿಮ್ಮ ಡಿಸಿಪ್ಲಿನ್ ನಿಮಗೆ ಪರ್ಮನೆಂಟ್ ಆಗಿರುತ್ತೆ. ರೂಲ್ ನಂಬರ್ 6 ಮಲ್ಟಿಪಲ್ ಇನ್ಕಮ್ ಸೋರ್ಸಸ್. ಸ್ನೇಹಿತರೆ, ನಾವು ರಿಚ್ ಆಗಬೇಕಂದ್ರೆ ನಮಗೆ ಒಂದು ಇನ್ಕಮ್ ಸೋರ್ಸಸ್ ಇದ್ದರೆ ಖಂಡಿತ ರಿಚ್ ಆಗೋದಿಲ್ಲ. ನೀವು ಗಮನಿಸಿದ್ದೀರಾ, ಒಂದು ಸಮುದ್ರ ತುಂಬಬೇಕು ಅಥವಾ ಒಂದು ಕೆರೆ ತುಂಬಬೇಕಂದ್ರೆ 4-5 ಕಡೆಯಿಂದ ಆ ಒಂದು ಕೆರೆಗೆ ನೀರು ಬರೋ ಥರ ಇರಬೇಕು. 4-5 ನದಿಗಳಿಂದ ನೀರು ಹೋದ್ರೇ ಆ ಸಮುದ್ರ ತುಂಬುತ್ತೆ. ಬಟ್ ಒಂದೇ ಕಡೆಯಿಂದ ನೀರು ಹೋಗುತ್ತಪ್ಪ ಅಂದರೆ ಆ ಸಮುದ್ರ ಬೇಗ ತುಂಬುತ್ತಾ? ನೀವೇ ಹೇಳಿ. ಅದೇ ರೀತಿಯೇ ನಮಗೆ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗಬಾರ್ದು. ಜಾಬ್ ಇರಬೇಕು ಪ್ಲಸ್ ಸೈಡ್ ಇನ್ಕಮ್ ಇರಬೇಕು. ನಿಮಗೆ ಯಾವುದಾದ್ರೂ ಸ್ಕಿಲ್ ಇದ್ದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು, ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು, ಅಥವಾ ನಿಮಗೆ ನಾಲೆಜ್ ಇದೆ ಅಂದರೆ ಚಿಕ್ಕ ಚಿಕ್ಕ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಒಟ್ಟಿನಲ್ಲಿ ನಮಗೆ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಇರಬೇಕು. ಬಟ್ ಶ್ರೀಮಂತರೆಲ್ಲ ಏನು ಹೇಳ್ತಾರೆ ಗೊತ್ತಾ? ಒಬ್ಬ ವ್ಯಕ್ತಿಗೆ ಮಿನಿಮಮ್ 7 ಇನ್ಕಮ್ ಸೋರ್ಸಸ್ ಇರಬೇಕಂತಾರೆ. ಮಿನಿಮಮ್ 7. ಅಟ್ಲೀಸ್ಟ್ ನಾವು ಒಂದು 4-5 ಅಟ್ಲೀಸ್ಟ್ 2-3 ಆದರೂ. ತುಂಬ ಜನ ನಾವು 1 ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಯಾವುದೋ 1 ಇನ್ಕಮ್? ನಮ್ಮ ಜಾಬ್. ಇವತ್ತು ಜಾಬ್ ಮಾಡಿದ್ರೆ ಸ್ಯಾಲ್ರಿ, ಇಲ್ಲಾಂದರೆ ಇಲ್ಲ. ಈ ರೀತಿ 1 ಇನ್ಕಮ್ ಮೇಲೆ ಡಿಪೆಂಡ್ ಆದವರೇ ತುಂಬ ಜನ ಇದ್ದೀವಿ. ರಿಚ್ ಪೀಪಲ್ ಹ್ಯಾವ್ 3 to 5 ಇನ್ಕಮ್ ಸೋರ್ಸಸ್. ಹ್ಯಾಬಿಟ್ ನಂಬರ್ 7 ಟೈಮ್ ಮ್ಯಾನೇಜ್ಮೆಂಟ್. ಇದು ತುಂಬ ಮುಖ್ಯ. ಹಣಕ್ಕಿಂತ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಟೈಮ್ ಈಸ್ ಮನಿ ಅಂತ ಕರೀತಾರೆ ರಿಚ್ ಪೀಪಲ್. ಅವರು ಸೋಷಿಯಲ್ ಮೀಡಿಯಾ ಕಡಿಮೆ ಮಾಡ್ತಾರೆ, ಪ್ರೊಡಕ್ಟಿವ್ ಕೆಲಸನ ಹೆಚ್ಚಿಸ್ತಾರೆ. ಸೋಷಿಯಲ್ ಮೀಡಿಯಾನಲ್ಲಿ ಯೂಟ್ಯೂಬ್, ರೀಲ್ಸ್ ಅಥವಾ ಇನ್ಸ್ಟಾಗ್ರಾಮ್ ಇದನ್ನ ಬಗ್ಗೆ ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇ ಒಂದು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದವರು ಅವರು ಬೇರೆಯವ್ರ ಟೈಮ್ನ ಅವ್ರಿಗಾಗಿ ಹಣ ವರ್ಕ್ ಮಾಡೋ ಥರ ಯೂಸ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿದವರು, ಫೇಸ್ಬುಕ್ ಕ್ರಿಯೇಟ್ ಮಾಡಿದವರು ಅವರೆಲ್ಲರೂ ಸಹ ಅಷ್ಟೇ. ಬೇರೆಯವರು ಟೈಮ್ ವೇಸ್ಟ್ ಮಾಡ್ಕೊಂಡು ರೀಲ್ಸ್ ನೋಡ್ತಾರೆ, ಬಟ್ ಇವ್ರಿಗೆ ಅಮೌಂಟ್ ಬರುತ್ತೆ. ಅಂದರೆ ಬೇರೆಯವರ ಒಂದು ಟೈಮ್ನ ಇವರು ಮನಿ ಆಗಿ
ಟರ್ನ್ ಓವರ್ ಮಾಡಿದ್ದಾರೆ. ಅವರ ಒಂದು ಬಿಸ್ನೆಸ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಪ್ರತಿದಿನ 2-3 ಗಂಟೆ ಸ್ಕಿಲ್ ಬಿಲ್ಡ್ ಮಾಡಿದರೆ ನಿಮ್ಮ ಒಂದು ಫ್ಯೂಚರ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. 2-3 ಅವರ್ಸ್, ಅಟ್ಲೀಸ್ಟ್ 2 ಅವರ್ಸ್ ನಿಮಗೋಸ್ಕರ, ನಿಮ್ಮ ಸ್ಕಿಲ್ಗೋಸ್ಕರ ವರ್ಕ್ ಮಾಡಿದ್ರೆ ಕಂಪ್ಲೀಟ್ಲಿ ನಿಮ್ಮ ಜೀವನ ಅನ್ನೋದು ಚೇಂಜ್ ಆಗುತ್ತೆ. ನಂಬರ್ 8, ಪಾಸಿಟಿವ್ ಮೈಂಡ್ಸೆಟ್. ಸ್ನೇಹಿತರೆ, ಆಲ್ವೇಸ್ ನಾವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಕು. ಯಾವ ರೀತಿ ಅಂದರೆ, ಮೈಂಡ್ಸೆಟ್ ಈಸ್ ಎವ್ರಿಥಿಂಗ್ ಅಂತ ಕರೀತಾರೆ. ನಮ್ಮ ಒಂದು ಮೈಂಡ್ಸೆಟ್ ಯಾವ ರೀತಿ ಇರುತ್ತೋ, ನಮ್ಮ ಒಂದು ಜೀವನ, ನಮ್ಮ ಒಂದು ಜೀವನದ ಶೈಲಿ, ನಮ್ಮ ಒಂದು ಜೀವನದ ಫಲಿತಾಂಶ ಎಲ್ಲನೂ ಸಹ ಅದೇ ರೀತಿ ಇರುತ್ತೆ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಮ್ಮ ಒಂದು ಜೀವನದಲ್ಲಿ ಪಾಸಿಟಿವಿಟಿ ಅನ್ನೋದು ಇರುತ್ತೆ, ಸಕ್ಸಸ್ ಅನ್ನೋದು ಸಿಗುತ್ತೆ. ಯಾವತ್ತ ನನ್ನ ಕೈಯಲ್ಲಿ ಆಗೋದಿಲ್ಲ, ನನ್ನ ಕೈಯಲ್ಲಿ ಇದೆಲ್ಲ ಸಾಧ್ಯ ಇಲ್ಲ, ನಾನು ಮಾಡ್ಬೋದಾ, ಈ ರೀತಿಯೆಲ್ಲ ಡೌಟ್ ಇಟ್ಕೊಂಡು ನೆಗೆಟಿವ್ ಮೈಂಡ್ಸೆಟ್ಟಿಂದ ಇದ್ದರೆ ಖಂಡಿತ ನಾವು ಅಲ್ಲೇ ಇರ್ತೀವಿ. ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾವತ್ತು ನಮ್ಮ ಮೈಂಡ್ಸೆಟ್ ನಾನು ಮಾಡಬಹುದು ಅನ್ನೋ ಒಂದು ನಂಬಿಕೆ ಇರುತ್ತೋ ಆವಾಗ ಖಂಡಿತ ನಾವು ಪ್ರಯತ್ನ ಅನ್ನೋದು ಮಾಡ್ತೀವಿ. ಆದಷ್ಟು ನೆಗೆಟಿವ್ ಪೀಪಲ್ನ ಅವಾಯ್ಡ್ ಮಾಡಿ. ತುಂಬ ಜನ ಇದ್ದಾರೆ ಸುತ್ತಮುತ್ತ, ಸ್ನೇಹಿತರು, ರಿಲೇಷನ್ ಅನ್ನೋದು ತುಂಬ ಜನ ಇರ್ತಾರೆ. ಒಬ್ಬರೇನೇ ಒಂದು ಸಕ್ಸಸ್ ಮಾಡೋಣ, ಒಂದು ಕೆಲಸ ಮಾಡೋಣ ಅನ್ನೋದೇ ಕಾಲು ಎಳೆಯೋದೇ ನಮ್ಮ ಜನ. ಸಪೋರ್ಟ್ ಮಾಡೋರಂತೂ 100ರಲ್ಲಿ 1-2 ಅಷ್ಟೇ. ನೆಗೆಟಿವ್ ಪೀಪಲ್ನ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಜೀವನ ನಿಮ್ಮದು. ಇವತ್ತು ಅವ್ರನ್ನ ಎಷ್ಟು ನೆಗೆಟಿವ್ ಆಗಿ ಎಷ್ಟೇ ನಿಮ್ಮ ಕಾಲು ಎಳೆದ್ರೂ ನಾಳೆ ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ಅವರೇ ಬರ್ತಾರೆ. ಹ್ಯಾಬಿಟ್ ನಂಬರ್ 9, ರಿಸ್ಕ್ ತೆಗೆದುಕೊಳ್ಳುವ ಅಭ್ಯಾಸ. ಅಂದರೆ ಸೇಫ್ ಝೋನ್ನಲ್ಲಿದ್ದರೆ ಗ್ರೋತ್ ಯಾವತ್ತೂ ಖಂಡಿತ ಸಿಗಲ್ಲ. ಸೇಫ್ ಝೋನ್ ಅಂದರೆ ಏನು? 8 ಅವರ್ ಕೆಲಸ, ತಿಂಗಳಿಗೆ ಮಂತ್ಲಿ ಸ್ಯಾಲ್ರಿ, ಇಷ್ಟೇ ನನ್ನ ಸೇಫ್ ಝೋನ್. ಇದು ಬಿಟ್ಟು ನಾವು ಯಾವುದೇ ರೀತಿ ರಿಸ್ಕ್ ತಗೊಳ್ಳೋಕೆ ಇಷ್ಟಪಡಲ್ಲ. ಒಂದು ಬಿಸ್ನೆಸ್ ಮಾಡೋಕ್ಕಾಗಲಿ, ಅಥವಾ ಒಂದು ಸ್ಕಿಲ್ ಕಲಿಯೋದಕ್ಕಾಗಲಿ, ಒಂದು ಕೋಚಿಂಗ್ನ ಕ್ರಿಯೇಟ್ ಮಾಡೋಕ್ಕಾಗಲಿ, ಕಂಟೆಂಟ್ನ ಕ್ರಿಯೇಟ್ ಮಾಡೋದು, ಯಾವುದೇ ರೀತಿ ರಿಸ್ಕ್ ತೊಗೊಳ್ಳೋದಿಲ್ಲ. ಅದು ಫೇಲ್ಯೂರ್ ಆದರೆ ಏನು ಮಾಡೋದು, ನಾನು ಸಕ್ಸಸ್ ಆಗಿಲ್ಲ ಅಂದರೆ ಏನು ಮಾಡೋದು, ಫಸ್ಟೇ ಎಲ್ಲ ನಾವು ಥಿಂಕ್ ಮಾಡ್ತೀವಿ. ಇದೊಂದು ಸೇಫ್ ಆಗಿದೆ, 8 to 12 ಅವರ್ಸ್ ಜಾಬ್ ಇದೆ, ಮಂತ್ಲಿ ಸ್ಯಾಲ್ರಿ ಬರುತ್ತೆ, ಇದು ಸೇಫ್ ಅನ್ನೋ ಒಂದು ಸೇಫ್ ಮೈಂಡ್ಸೆಟ್ಟಲ್ಲಿ, ಸೇಫ್ ಜರ್ನಿನಲ್ಲಿ ನಾವು ಬಿದ್ದೋಗಿದ್ದೀವಿ. ಹೊಸ ಕೆಲಸನ ಟ್ರೈ ಮಾಡಿ, ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿ, ನಿಮ್ಮ ಒಂದು ಭಯನ ಓವರ್ಕಮ್ ಮಾಡಿ. ಆವಾಗ ಮಾತ್ರ ಓವರ್ಕಮ್ ಮಾಡಿ ರಿಸ್ಕ್ ತೊಗೊಂಡ್ರೆ ಮಾತ್ರ ನಮ್ಮ ಜೀವನದಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ, ನಾವು ಜೀವನದಲ್ಲಿ ರೀಚ್ ಆಗೋದಕ್ಕೂ ಸಾಧ್ಯ. ನಂಬರ್ 10, ಕನ್ಸಿಸ್ಟೆನ್ಸಿ. ಇದಕ್ಕೆ ಮೊದಲೇ ಹೇಳಿದೆ, ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮುಖ್ಯ. ಕನ್ಸಿಸ್ಟೆನ್ಸಿ ಈಸ್ ದ ರಿಯಲ್ ಸೀಕ್ರೆಟ್ ಅಂತ ಕರೀತಾರೆ ರಿಚ್ ಪೀಪಲ್. ಡೈಲಿ ಸ್ಮಾಲ್ ಆ್ಯಕ್ಷನ್ಸ್, ಸಣ್ಣ ಒಂದು ಅಭ್ಯಾಸ ನಮ್ಮ ಜೀವನನ ತುಂಬ ಚೇಂಜ್ ಮಾಡುತ್ತೆ. ಲಾಂಗ್ ಟರ್ಮಲ್ಲಿ ಇದು ಒಂದೊಳ್ಳೆ ರಿಸಲ್ಟ್ನ ಕೊಡುತ್ತೆ. ನಾವು ಖಂಡಿತವಾಗಿಯೂ ಸಣ್ಣ ಒಂದು ವಿಚಾರ, ಒಂದು ಅಭ್ಯಾಸನ ಇವತ್ತಿಂದ ಪ್ರಯತ್ನ ಪಡಬೇಕು. ಸ್ನೇಹಿತರೆ, ಹಣವಂತರಾಗೋದು ಯಾವುದೇ ರೀತಿ ಲಕ್ ಅಲ್ಲ, ಅದೊಂದು ಸಿಸ್ಟಮ್ ಅಷ್ಟೇ. ಆ ಒಂದು ಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡಬೇಕು. ರೈಟ್ ಹ್ಯಾಬಿಟ್ಸ್ ಪ್ಲಸ್ ಟೈಮ್ ಈಕ್ವಲ್ ಟು ರಿಚ್ ಲೈಫ್. ಇಂದು ನೀವು ಈ ಒಂದು ಹ್ಯಾಬಿಟ್ನ ಸ್ಟಾರ್ಟ್ ಮಾಡಿ, ನಾಳೆ ಸೆಕೆಂಡ್ ಹ್ಯಾಬಿಟ್ ಆ್ಯಡ್ ಮಾಡಿ. ಈ ರೀತಿ ಮಾಡಿದ ನಂತರ 5 ವರ್ಷ ನಂತರ ನೀವು ನಿಮ್ಮ ಜೀವನನ ಗುರುತಿಸಲಾರಿ, ಅಷ್ಟು ಚೇಂಜ್ ಆಗಿರ್ತೀರ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಜೀವನ ಬದಲಾಯಿಸುವ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ನ ಫಾಲೋ ಮಾಡಿ. ಧನ್ಯವಾದ.